ಆಯ್ತು 18/5/2026 ಈ ದಿನ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮಣ್ಣಿನ ಮಗನಾದಂಥ ಎಚ್.ಡಿ. ದೇವೇಗೌಡರ 93ನೇ ಹುಟ್ಟುಹಬ್ಬವನ್ನು ನಮ್ಮ ಚಿಕ್ಕಬಳ್ಳಾಪುರ JDS ಜಿಲ್ಲಾ ಘಟಕದಿಂದ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಇನ್ನು ಅವರು ಸುರುವಾಯು ದಿವಸ ಬದುಕಿರಲಿ, ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ JDS ಪಕ್ಷನ ಅಧಿಕಾರಕ್ಕೆ ತರಲಿ ಅಂತೇಳಿ ಇವತ್ತು ಎಲ್ಲ ನಮ್ಮ ಮುಖಂಡಗಳು JDS ಮುಖಂಡಗಳು ಏನಿದ್ದೀರಿ ನಾವೆಲ್ಲ ಇವತ್ತು ಸಂತೋಷದಿಂದ ಇವತ್ತು ಅವರ ಹುಟ್ಟುಹಬ್ಬದನ್ನ ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಅವರಿಗೆ ತೆಂಗಿನಕಾಯಿ ಅರ್ಪಿಸುವ ಮೂಲಕ ತೆಂಗಿನಕಾಯಿ ಹೊಡೆಯೋದಕ್ಕೀಗ ಎಲ್ಲ ಇದು ಮಾಡಿದ್ದಾರೆ. ಅದ್ರ ಮುಖಾಂತರ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಏನಂದ್ರೆ ಈಗ ಅವ್ರು ಜೂನ್ನಲ್ಲಿ ಅವ್ರದ್ದು ರಾಜ್ಯಸಭೆ ಮುಗಿತಾ ಇದೆ. ಆದ್ರಿಂದ ಅವರಿಗೆ ರಾಜ್ಯಸಭೆಯನ್ನು ಯಾಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ. ಅಂದ್ರೆ ಅವರು ಮೊನ್ನೆ ಲೋಕಸಭೆಯಲ್ಲಿ ಮಾತಾಡ್ತಕ್ಕಂಥ ನೀರಾವರಿ ಬಗ್ಗೆ ಇರ್ಬೋದು, ಕರ್ನಾಟಕದ ಯಾವುದೇ ವಿಚಾರದಲ್ಲಾಗಲಿ, ಯಾಕಂದ್ರೆ ಈ ದೇಶದ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬರೋದ್ರಿಂದ ಅದನ್ನೆಲ್ಲ ನಾವು ಮನಗಂಡು ನಾವು ಇವತ್ತು ದೇಶದ ಪ್ರಧಾನಮಂತ್ರಿಗಳಿಂದ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಮತ್ತು ಈ ದೇಶದ BJP ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಏನೇ ಮಾಡಿ ಈ ಸಲ ಜೂನ್ಗೆ ಮುಗಿಯೋದ್ರಿಂದ ಅವನ್ನ ಪೂರ್ಣಾಯ್ಕೆ ಕರ್ನಾಟಕದಿಂದನೇ ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ, ನನ್ನ ಆಯ್ಕೆ ಮಾಡಿದ್ರೆ ಕರ್ನಾಟಕದಿಂದ ಆಯ್ಕೆ ಮಾಡಬೇಕು, ನಾನು ಬೇರೆ ರಾಜ್ಯದಿಂದ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ನರೇಂದ್ರ ಮೋದಿ ಅವರಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ರಾಜ್ಯಸಭಾ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ. ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆಯಿಂದ ಇನ್ನೊಂದು ಮನವಿ ಮಾಡ್ತಾ ಇದ್ದೀವಿ. ಈ ರಾಜ್ಯ ಮತ್ತು ಈ ದೇಶದಲ್ಲಿ ಅನನ್ಯ ಯಾವ ರೀತಿ ಅವರು ಯೋಜನೆಗಳನ್ನು ತಂದಿದ್ದೀರಂತ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಮನಗಂಡು ಅವರಿಗೆ ಭಾರತ ರತ್ನ ನಿಮ್ಮ ಮುಖಾಂತರ ನಾವು ನೀಡಬೇಕು ಅಂತ ಇವತ್ತು ಈ ವೀರಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ದಿವಂಗತ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಈಗಿನ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ಅವ್ರಿಗೆ ಆರೋಗ್ಯ ಚೆನ್ನಾಗಿ ಇಡ್ಲಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ಈ ಫಂಕ್ಷನ್ಗೆ ನಮ್ಮ ಪಕ್ಕ ಕ್ಷೇತ್ರದ ಭಾವಿ MLA ಅಂತ ನಾವು ಕರೀತಾ ಇರ್ತಕ್ಕಂಥ ನರಸಿಂಹಮೂರ್ತಿ ಅವರು, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಪ್ರಭಾನಾರಾಯಣಗೌಡರು, ನಮ್ಮ ಕಾರ್ಯಾಧ್ಯಕ್ಷರಾದಂಥ KR ರೆಡ್ಡಿ ಅವರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದ ಅರುಣ್ ಅವರು ಮತ್ತು ಎಲ್ಲ ನಮ್ಮ JDS ಮುಖಂಡ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಶಾಂತಮೂರ್ತಿ ಅವರು, ಸೋಷಿಯಲ್ ಮೀಡಿಯಾ ಅಧ್ಯಕ್ಷರಾದಂಥ ಅಖಿಲ್ ರೆಡ್ಡಿ ಅವರು ಮತ್ತು ಅದೇ ರೀತಿ ನಮ್ಮ ಸ್ಟುಡಿಯೋ ಮಂಜು ಇರ್ಬೋದು, ನಮ್ಮ ಕರ್ನಾಟಕ ಹೆಸರನ್ನು ಎತ್ತಿ ಹಿಡಿದಂಥ ನಮ್ಮ ಭಾರತದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ಅಧ್ಯಕ್ಷರ ಮುಖಾಂತರ ಎಲ್ಲರೂ ಆಚರಿಸ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಈ ಇಳಿ ವಯಸ್ಸಿನಲ್ಲಿ 93ರಲ್ಲಿ ನಿಜವಾಗ್ಲೂ ರೈತರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೇವೇಗೌಡರಿಗೆ ಇನ್ನಷ್ಟು ಆ ದೇವರು ಆಯಸ್ಸು ಕೊಟ್ಟು ಈ ರೈತರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಡಲಿ, ಆ ದೇವರು ಆ ಭಗವಂತ ದೇವೇಗೌಡರು ಇನ್ನೂ ಅಷ್ಟು ಆರೋಗ್ಯವಂತ ಆಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೋರ್ತೀನಿ. ಆಯ್ತು